ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೋರೆಕಾಯಿಯಿಂದ ರುಚಿಕರವಾದಂಥ ಪರೋಟನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಎಳಿರೋಂಥ ಸೋರೆಕಾಯಿನ ಚೆನ್ನಾಗಿ ತುರ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದರಲ್ಲಿ ನೀರಿನ ಅಂಶ ಹೋಗಬೇಕಂತ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಬಿಟ್ಬಿಟ್ಟು ಇವಾಗ ಅದು ನೀರೆಲ್ಲ ನಾನು ತಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಜಲ್ಡಿನ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಬಟ್ಟೆ ಹಾಕಿ ಅದನ್ನೆಲ್ಲ ಹಾಕಿಬಿಟ್ಟು ಈ ಥರ ನೀರನ್ನ ತೆಗಿತಾ ಇದ್ದೀನಿ. ಸೊ ಉಪ್ಪು ಹಾಕೋ ಉದ್ದೇಶ ಏನಪ್ಪ ಅಂತಂದರೆ, ನಾವು ಏನು ತುರಿದಿಟ್ಕೊಂಡಿರ್ತೀವಲ್ವ ಸೋರೆಕಾಯಿ, ಉಪ್ಪು ಹಾಕೋದ್ರಿಂದ ಕಪ್ಪಾಗೋದಿಲ್ಲ ಮತ್ತು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ. ಅದನ್ನೆಲ್ಲ ನಾನು ತಕ್ಕೊಂಡಾದಮೇಲೆ ನಾನು ನೀರು ಜನದಕ್ಕೆ ಇಟ್ಕೊಂಡು ಇವಾಗ 3 ಕಪ್ಪು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನಮ್ಮ ಪರೋಟ ರುಚಿ ಇನ್ನೊಂದಿಷ್ಟು ಹೆಚ್ಚಾಗೋದಕ್ಕೋಸ್ಕರ ನಾನು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸೋರೆಕಾಯ್ದು ಏನು ನಾವು ನೀರನ್ನ ಜಾನಿಸ್ಕೊಂಡಿದ್ದೀವಲ್ವ, ಅದೇ ನೀರನ್ನ ತೊಗೊಂಡು ನಾನು ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ಹಿಟ್ಟು ಯಾವ ರೀತಿ ನಾದೋದಂತ ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಸುಮಾರು ಸಲ ನಾನು ತೋರಿಸಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ನಾದ್ಕೊಂಡು ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಬಿಡೋಣ. ಅಷ್ಟೊತ್ತಿಗೆ ಇವಾಗ ನಮ್ಮ ಸೋರೆಕಾಯ್ದೆಲ್ಲ ನೀರು ಹೋಗಿದ ಮೇಲೆ ಒಂದು ಬೌಲಲ್ಲಿ ಅದನ್ನು ನಾನು ಸೋರೆಕಾಯಿನ ಹಾಕಿಬಿಟ್ಟು 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅಜ್ವೈನ ಕೈಯಿಂದ ಕ್ರಷ್ ಮಾಡಿ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ನಾನು ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಅಥವಾ ಚಾಟ್ ಮಸಾಲ ಇರಲಿಲ್ಲ ಅಂತಂದರೆ ನೀವು ಆಮ್ಚೂರ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ನಾನು ಈರುಳ್ಳಿ ಕೂಡ ಕಟ್ ಮಾಡಿಕೊಂಡು ಉಪ್ಪು ಹಾಕಿ ನೀರನ್ನ ತಕ್ಕೊಂಡಿದ್ದೀನಿ. ನೀರಿನ ಅಂಶ ಎಲ್ಲ ಬಿಟ್ಟು ಆದಮೇಲೆ ಮತ್ತು ಹಸಿ ಶುಂಠಿ ಮತ್ತು 3 ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ನಮ್ಮ ಹಿಟ್ಟು ಕೂಡ ನೆಂದಿತ್ತು. ನೆಂದಾದಮೇಲೆ ಇವಾಗ ನೋಡಿ ಒಂದು ಉಳ್ಳೆನ ತೊಗೊಂಡ್ಬಿಟ್ಟು ರೌಂಡಾಗಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟು ತೊಗೋತೀವಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ತೊಗೊಳ್ಳಿ. ಈ ಥರ ಕೈಯಿಂದ ರೌಂಡ್ ಮಾಡಿಕೊಂಡು ಈ ಥರ ಪುರಿ ಸೈಜಲ್ಲಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್. ಲಟ್ಟಿಸ್ಕೊಂಡು ಒಂದು ಉಂಡೆ ಆಕಾರ ಇರುತ್ತಲ್ವ, ಆ ಥರ ಸೋರೆಕಾಯಿದು ಸ್ಟಫಿಂಗ್ನ ತೊಗೊಂಡ್ಬಿಟ್ಟು ಈ ಥರ ನಾವು ರೌಂಡಾಗಿ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನ ತಕ್ಕೊಂಡ್ಬಿಟ್ಟು ಈ ಥರ ಕೈಯಿಂದ ಪ್ರೆಸ್ ಮಾಡಿ. ಈ ಥರ ಕೈಯಿಂದ ಪ್ರೆಸ್ ಮಾಡೋದ್ರಿಂದ ನಮ್ದು ಏನು ಸ್ಟಫಿಂಗ್ ಇರುತ್ತಲ್ವ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಮತ್ತೆ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ಈ ಥರ ನಾನು ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಲಟ್ಟಿಸ್ಕೊಂಡು ಆದಮೇಲೆ ಇವಾಗ ಹಂಚ್ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಾನು ಸೈಡಲ್ಲಿ. ಸ್ವಲ್ಪ ನಾನು ತುಪ್ಪನ ಹಾಕ್ಕೊಂಡು ಸ್ಪೂನ್ ಸಹಾಯದಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾನು ಪರೋಟನ ಹಾಕ್ಕೋತಾ ಇದ್ದೀನಿ. ಯಾರೆಲ್ಲ ಮನೇಲಿ ಸೋರೆಕಾಯಿ ತಿನ್ನೋದಿಲ್ವೋ ಅವರು ಈ ಸೋರೆಕಾಯಿ ಪರೋಟ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ನಾನು ಉಲ್ಟಾ ತಿರುಗಿಸ್ಕೊಂಡ್ಬಿಟ್ಟು ಹಾಕ್ಕೊಂಡು ಮೇಲ್ಗಡೆ ಮತ್ತೆ ಸ್ವಲ್ಪ ತುಪ್ಪನ ನಾನು ಹಚ್ಕೋತಾ ಇದ್ದೀನಿ. ಸೈಡಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಪರೋಟ ಪೂರ್ತಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ನಾನು ತಿರುಗಿಸ್ಕೊಂಡು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಸರಿಯಾಗಿ ನಾವು ತುಪ್ಪ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಇವಾಗ ಇದು ರೆಡಿಯಾಗಿದೆ. ನಾನು ಇನ್ನೊಂದು ಕೂಡ ಮಾಡಿ ತೋರಿಸ್ತಿದ್ದೀನಿ. ಮತ್ತು ನಾನು ಇವಾಗ ಒಂದು ಉಳ್ಳೆನ ತೊಗೊಂಡ್ಬಿಟ್ಟು ಈ ಥರ ಕೈಯಿಂದ ರೌಂಡಾಗಿ ಮಾಡಿಕೊಂಡು ಹಾಕ್ಕೊಂಡ್ಬಿಟ್ಟು ನಾವು ಹೋಳಿಗೆ ಯಾವ ರೀತಿ ತುಂಬ್ಕೊಳ್ತೀವಲ್ವ ಆ ಥರ ಕೂಡ ನೀವು ತುಂಬ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಕೂಡ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೋಳಿಗೆ ತುಂಬೋ ರೀತಿಯಲ್ಲಿ ಈ ಥರನ ಕೈಯಿಂದ ಒತ್ತಿ ಈ ಥರ ರೌಂಡಾಗಿ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಭಾಗನ ಅಲ್ಲೇ ಪ್ರೆಸ್ ಮಾಡಿ ಕೈಯಿಂದ ಒತ್ಕೊಳ್ತಾ ಇದ್ದೀನಿ. ಒತ್ತಿ ಸ್ವಲ್ಪ ಹಿಟ್ಟನ್ನ ಹಚ್ಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದೇನು ಮಾಡೋದು ತುಂಬ ಕಷ್ಟ ಇಲ್ಲ ಫ್ರೆಂಡ್ಸ್, ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ಈ ಥರ ಮೇಲ್ಗಡೆ ಏನಾದರೂ ಸ್ವಲ್ಪ ನಿಮ್ಗೆ ಕಾಣಿಸಿದರೆ ಮತ್ತೆ ಒಣ ಹಿಟ್ಟಿರುತ್ತಲ್ವ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮತ್ತೆ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ. ನೋಡಿ ರೆಡಿಯಾಗಿದೆ ಅಲ್ವಾ ನಮ್ಮ ಪರೋಟ. ಇದು ಸ್ವಲ್ಪ ದಪ್ಪನೇ ಇರಬೇಕು ಫ್ರೆಂಡ್ಸ್, ಇಷ್ಟಿದ್ರೆ ಸಾಕು. ಚಪಾತಿಗಿಂತ ಒಂಚೂರು ದಪ್ಪ ಇರಬೇಕು. ಮತ್ತು ನಾನು ಹಂಚ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಪರೋಟನ ಹಾಕ್ಕೊಂಡಿದ್ದೀನಿ. ಪರೋಟ ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ನಾನು ಉಲ್ಟಾ ತಿರುಗಿಸ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ ವಾವ್, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಮೇಲ್ಗಡೆ ಮತ್ತೆ ಸ್ವಲ್ಪ ತುಪ್ಪ, ಸೈಡಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸರಿಯಾಗಿ ನಾನು ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಉಲ್ಟಾ ತಿರುಗಿಸ್ಕೊಂಡು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ರುಚಿ ಅಂತೂ ಅದ್ಭುತವಾಗಿ ಬರುತ್ತೆ ಫ್ರೆಂಡ್ಸ್. ಅಷ್ಟೊಂದು ಘಮ ಕೂಡ ಬರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ಥರ ಕಡ್ಚಿಯಿಂದ ನಾವು ಸ್ಪೂನ್ ಸಹಾಯದಿಂದ ಪ್ರೆಸ್ ಮಾಡಿ ನಾವು ಪರೋಟನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಮತ್ತು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮತ್ತೆ ಸರಿಯಾಗಿ ಬೇಯಿಸ್ಕೊಳ್ಳಿ. ತುಪ್ಪ ಏನು ಜಾಸ್ತಿ ಹೋಗಲ್ಲ ಫ್ರೆಂಡ್ಸ್, ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಚ್ಕೊಳ್ಳಿ. ರೆಡಿಯಾಗಿದೆ ನೋಡಿ ನಮ್ಮ ಇನ್ನೊಂದು ಪರೋಟ ಕೂಡ. ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ.
ಈ ಉಳಿದಿರೋ ಹಿಟ್ಟಿಂದ ನಾವು ಚಪಾತಿ ಕೂಡ ಮಾಡ್ಕೊಳ್ಬೋದು. ಅದು ಕೂಡ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಪರೋಟ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಸೋರೆಕಾಯಿ ಪರೋಟ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ನಾವೇನು ಕಸೂರಿ ಮೇಥಿ ಉಪ್ಪು ಹಾಕ್ಕೊಂಡು ನಾದ್ಕೊಂಡಿರ್ತೀವಲ್ವ, ಆ ಹಿಟ್ಟಿಂದ ಚಪಾತಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೇನು ಚಟ್ನಿ ಅದು ಏನು ಬೇಕಾಗಿಲ್ಲ, ಮೊಸರು ಜೊತೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.